ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾದಂತಹ ದರ್ಶನ್ಗೆ ಈಗ ಟಿವಿ ಭಾಗ್ಯ ಸಿಕ್ಕಿದೆ. ಕಂಬಳಿಯನ್ನು ಕೊಡ್ತಾ ಇಲ್ಲ, ಇಲ್ಲಿ ಹಾಸಿಗೆ ದಿಂಬನ್ನು ಕೊಡ್ತಾ ಇಲ್ಲಿ ಅಂತ ಪರಿಪರಿಯಾಗಿ ಬೇಡ್ಕೊಡ್ತಾ ಇದ್ದ ನಟ ದರ್ಶನ್ ಅವರಿಗೆ ಈಗ ಟಿವಿ ಭಾಗ್ಯ ಸಿಕ್ಕಿದೆ. ಈ ವಿಷಯದ ಕುರಿತು ಪರಿಪರಿಯಾಗಿ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ರು. ನ್ಯಾಯಾಧೀಶರು ಒಬ್ರು ಪರೀಕ್ಷೆ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ರು. ಆ ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಆ ನಂತರವೂ ಕೂಡ ಅದೇ ಪರಿಸ್ಥಿತಿ ಮುಂದುವರಿತಾ ಇತ್ತು. ದರ್ಶನ್ ಮತ್ತು ಸಂಗಡಿಗರಿಗೆ ಇದಾದ ಮೇಲೆ ಏನಾಯ್ತು, ಒಂದು ಟಿವಿ ಕೊಡಿ ನಮಗೂ ಅಂತ. ಅದು ಏನೇ ಸಮಸ್ಯೆ ತೊಂದರೆಗಳು ಇದ್ರೂ ಕೂಡ ಅದು ಇರ್ಲಿ, ಆದ್ರೆ ಈಗ ಮನರಂಜನೆಗೋ ಮಾಹಿತಿಗೋ ಅದಕ್ಕೆ ಪೂರಕವಾಗಿ ನೋಡ್ಬೇಕಂತ ಒಂದು ಟಿವಿ ಕೊಡ್ರಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸದ್ಯ ದರ್ಶನ್ ಬ್ಯಾರಕ್ ನಲ್ಲಿ ಟಿವಿಯನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಸಿಸಿಟಿವಿ ಕ್ಯಾಮೆರಾವನ್ನು ಕೂಡ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಜೈಲು ಅಧಿಕಾರಿಗಳಿಗೆ ನ್ಯಾಯಾಧೀಶರು ಹೇಳಿದ್ದಾರೆ, ಟಿವಿ ಅಳವಡಿಸುವ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಸುವ ವ್ಯವಸ್ಥೆ ಇದೆ. ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಗಳಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. 52ನೇ CCH ಕೋಡ್ ಆದೇಶ ಮಾಡಿದೆ. ಡಿಸೆಂಬರ್ 17ರಂದು ಅವರು ಕೋರ್ಟ್ಗೆ ಹಾಜರಾಗಬೇಕು ಅಂತ CW7 CW8 ಗೆ ಸಮನ್ಸ್ ಜಾರಿಗೆ ಕೋರ್ಟ್ ಆದೇಶ ಮಾಡಿದೆ. ದರ್ಶನ್ ಪರ ವಕೀಲ ಸುನೀಲ್ ಸಲ್ಲಿಸಿದ ಅರ್ಜಿ ಒಂದ್ ಕಡೆ ವಜಾ ಆಗಿದೆ. ಈಗ ನೋಡಿ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಬ್ರು ಟಿವಿ ಕೇಳ್ತಾರೆ, ಒಬ್ರು ಊಟ ಕೇಳ್ತಾರೆ, ಒಬ್ರು ಸಿಗರೇಟ್ ಕೇಳ್ತಾರೆ. ಕೆಲ ಕೈದಿಗಳು ಇದೀಗ ಬೀಡಿ ಡಿಮ್ಯಾಂಡ್ ಮಾಡ್ತಾ ಇದಾರಂತೆ. ಜೈಲಿಂದ ಶಿಕ್ಷಕರಿಗೆ ಬೀಡಿ ಕೊಡಿಸಿ ಅಂತ ಬೇಡಿಕೆ ಇಡ್ತಾ ಇದ್ದಾರಂತೆ. ಜೈಲಿನ ಅಕ್ರಮ ಹೊರಬಂದಂತೆ ಹಿನ್ನೆಲೆಯಲ್ಲಿ ಎಲ್ಲವೂ ಸ್ತಬ್ಧವಾಯಿತು ಅಲ್ಲಿ ಜೈಲಿನಲ್ಲಿ. ಇದೀಗ ಬೀಡಿಗೂ ಬಂದಂತಾಯ್ತು. ಅಕ್ರಮಗಳ ಎಲ್ಲಾ ಬಾಗಿಲನ್ನ SP ಅನಿಶ್ ಕುಮಾರ್ ಇಲ್ಲೇ ಮುಚ್ಚಿಬಿಟ್ಟಿದ್ದಾರೆ. ಹೀಗಾಗಿ ಇವರೆಲ್ಲ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ಲ, ಕೆಲವೊಬ್ರು ಬೀಡಿ ಸೇದಬೇಕು, ಸಿಗರೇಟ್ ಸೇದಬೇಕು, ಇನ್ನೊಬ್ಬರಿಗೆ ಯಾರೋ ಕಾಫಿ ಬೇಕು ಅಂತ ಈ ತರದವ್ರು ಸಂಬಂಧಪಟ್ಟದ್ದೇ ಏನೇನೋ ಇದೆ. ಇನ್ಯಾರಿಗೂ ಮದ್ಯಪಾನ ಬೇಕು. ಸೊ ಈ ತರ ಅಡಿಕ್ಷನ್ಸ್ಗೆ ಒಳಗಾಗಿರ್ತಾರಲ್ಲ, ಅವರಿಗೆಲ್ಲರೂ ಆಯಾ ಟೈಮ್ಗೆ ಬೇಕು ಅನಿಸುತ್ತೆ. ಈ ತರನಾದ ಬೇಡಿಕೆಗಳನ್ನ ಅವರು ಸಿಕ್ಕ ಸಿಬ್ಬಂದಿಗಳಿಗೆ ಬೇಡಿಕೆ ಇಡ್ತಾ ಇದ್ದಾರೆ. ಈಗ ಶವರ್ಮಾಗೂ ಕೆಲವೊಂದಿಷ್ಟು ಬ್ರೇಕ್ ಬಿದ್ದುಬಿಟ್ಟಿದೆ. ಟೆರರಿಸ್ಟ್ ಬಿಸ್ನೆಸ್ ಆದಂತ ಇವನಿಗೆ ಬ್ರೇಕ್ ಬಿದ್ದುಬಿಟ್ಟಿದೆ ಅಂತ ಹೇಳ್ಬೋದು. ನೋಡಿ, ಇವನು ಜೈಲಲ್ಲಿ ಚಿಕನ್ ಮಟನ್ ಮಾರ್ತಾ ಇದ್ದ. ಇಂಥದ್ನೆಲ್ಲ ಇವನು ಅದೇಂಗ್ ಮಾಡ್ತಿದ್ನೋ ಗೊತ್ತಿಲ್ಲ. ಸಂಜೆ ವೇಳೆ ಈ ತರ ಕೈದಿಗಳಿಗೆ ಚಿಕನ್ ಮಟನ್ ಶವರ್ಮಾ ಮಾರಾಟ ಆಗ್ತಾ ಇತ್ತ. ಶವರ್ಮಾ ಮಾಡೋದಕ್ಕೆ ಹೊರಗಿದ್ದ ಐಟಮ್ ತರಿಸ್ತಾ ಇದ್ದಂತ ಶಕೀಲ್ ಅಹಮದ್ ಇವನು ಮಾರಾಟ ಮಾಡಿ ಬಂದ ಹಣದಲ್ಲಿ ಜೈಲಿನ ಅಧಿಕಾರಿಗಳಿಗೂ ಪಾಲಿತ್ತು ಅನ್ನೋ ಸೂಚನೆ ಕೂಡ ಕಂಡು ಬರ್ತಾ ಇದೆ. ಇಂತಹ ಒಂದು ಅವಹೇಳನ ಕಾರ್ಯಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಇದಿಷ್ಟು ಈಗಿನ ಮಾಹಿತಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ನೀವೇನಾದ್ರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.